ಅವ್ರು ಯಾರು ಇವ್ರು ಯಾರು ನಾನು ಯಾರು ತಿಳ್ಕೊಬೇಕಾದ್ರೆ ಫ್ಲಾಶ್ ಬ್ಯಾಕ್ ನೋಡ್ರಿ. ಮತ್ತೆ ಕಾಲೇಜ್ ಗತ ಹೊಂಟಿ ಇಲ್ಲ? ಹೊಂಟಿ ನೋ ದೋಸ್ತ. ನಾನು ಸ್ವಲ್ಪ ಕೆಲ್ಸ ಐತಿ, ನಾ ಹೋಗ್ಬರ್ತನೆ. ನಡಿತೆ. ಆಯ್ತು ನಡಿ. ಏನ್ ದೊಡ್ಡ ಕಾಲೇಜ್ ಕಲಿಯೋದು ಇಲ್ಲಿ ಹೊಂಟಾನ ಕಾಲೇಜ್. ಇರ್ಲಿ ಬಿಡು, ಕಲೀಲಿ. ಸಾಲಿ ಕಲಿಯಾರ ಹಂಗ ಮಾಡಬಾರ್ದು, ಕಲೀಲಿ ಬಿಡು. 3 ವರ್ಷ ಕಾಲೇಜ್ ಹೊಂಟಾನ, 3 ವಿಷಯ ಪಾಸ್ ಮಾಡೋದಾಗಲಿಲ್ಲ ನನಗೆ. ಇಲ್ಲಿ ಮಾಡ್ತಾನ ತಗೋರು, ಎಟ್ ಅಸಹ್ಯ ಮಾಡಿದೆ ಮಾಡ್ತಾನ ತಗೋ. ಆಯ್ತು, ನಾನು ಸ್ವಲ್ಪ ಕೆಲಸ ಐತಿ, ನಾ ದಿವಸ ಹೋಗ್ಬರ್ತೀನಿ ಸ್ವಲ್ಪ ಹೊರಗೆ. ಎಲ್ಲಿ ಊರಿಗೆ ಹೊಂಟಿ? ಆಯ್ತು ದೋಸ್ತ, ಹೋಗ ಹೋಗ, ನಾನು ಹೋಗ್ತೀನಿ. ಎಲ್ಲಿ ಹೋದಸ್ ಮುಡಿ ಕಾಣಿಸೋಲ್ಲ. ದಿನ ಇದೇ ಟೈಮ್ ಬರ್ತಿದ್ಲು, ಇವತ್ತು ಯಾಕೆ ಲೇಟ್ ಮಾಡ್ಯಾಳ? ಏಮವ ನೋಡು ಅಕ್ಕಿ ನಾನು. ಹಾ ಈಕೆ ನಾನು. ಏನು 6 ತಿಂಗಳ ಬರ್ಬೇನತಿ, ಹೋಗಿ ಕೇಳ್ರಿ ಬಾ ಹೋಗ. ಯಪ್ಪ ನನ್ನ ಕೈಲಿ ಆಗೋದಿಲ್ಲಪ್ಪ ಕೇಳೋದು. ಅಲ್ಲಿ ನಮ್ಮ ಹುಲಿ ಐತಿ, ಅವ್ನು ಕೇಳಕ್ ಹಚ್ಚೋಣ. ನಡ್ರಿ ಹಂಗ್ರಿ. ಏನೋ ಹಂಗಿದ್ರಿ? ಮಮ್ಮ ಅದು ತಪ್ಪು ಸುದ್ದ ಮಾಡಿ ಕೊಡ್ಲ. ಯಾವ್ದು ದೋಸ್ತ? ಅದ ದಿವ್ಸ ಹೋತಾಳ ನಮ್ ಕಾಲೇಜ್ಗೆ ಆ ಹುಡ್ಗಿನ. ಎಲ್ಲಿದಾಳಕಿ? ಮಮ್ಮ ಅಲ್ಲಿ ಹೊಂಟಾಳ ಆಕಿನ ಮಮ್ಮ. ಹಂಗೋ ನಿನ್ನ ಹುಡುಗಿ ನಾ ಹೆಂಗ್ ಕೇಳೋದು? ಏನು ದೋಸ್ತಿ ಒಳಗೆ ಇಟ್ಟು ಕೇಳ ಎನ್ನಿ. ದೋಸ್ತಿ ಬಗ್ಗೆ ಅಂದ್ರ ದೋಸ್ತರ ಸಾಮಾನ್ ಜೀವ ಕೊಡ್ಕೊಡ್ತೀನಿ. ಹಂಗಾರ ಕೇಳ ಕೇಳಿ ಬರಲ್ಲ. ವೇಟ್ ಅಂಡ್ ಸಿ, ಕೇಳೇ ಬರ್ತೀನಿ. ಆಯ್ತು ಕೇಳ ಬಾ. ಏನ್ ಎಷ್ಟೊತ್ತಾದ್ರೂ ಬಸ್ಸ ಬರೋದಲ್ಲ, ಎಷ್ಟೊತ್ತಾತ್ ಬಂದ ಮಗಳು, ಇನ್ನು ಎಷ್ಟೊತ್ತಪ್ಪ ಬಸ್ ಬರೋದು? ಬಿಸಿಲೊಂದ್ ಅವ್ರು ಹೇಳಿ ಹುಡುಗಿ ಏಕಿನ ಇದ್ದಂಗ ಅಂತಾಳ, ಕೇಳೋನ್ ತಡಿ ಈಗ. ಹಲೋ ರೀ ಮೇಡಮ್, ಈಕಿನಾ? ಏನಾಯ್ತ್ರಿ? ಅದು 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 ಇದು ಅಂದ್ರ ಏನಾತ್ರಿ? ಹೆಂಗ ಹೇಳುವಪ್ಪ ಏನ? ಏನ್ ವಿಷಯ ಹೇಳ್ರಿ. ಅದೇ ರೀ ಮೇಡಮ್, ನಮ್ಮ ಹುಡುಗಿಯನ್ನ ನಿಮ್ಮ 6 ತಿಂಗಳಿಂದ ಲವ್ ಮಾಡತಾನತ್ರಿ. ನಿಮ್ ಹುಡುಗ ನನಗೆ ಹೆಂಗ್ ಗೊತ್ತ? ಯಾರವ? ಏನ್ರಿ ಮೇಡಮ್, ನಮ್ಮ ಹುಡುಗ ನಿಮಗ್ ಗೊತ್ತಿಲ್ಲ? 6 ತಿಂಗಳಾಯ್ತ ನಿಮ್ ಬ್ಯಾನ್ ನಾಯಿಗೆ ತಿರ್ಗಾಡತಾನ್ರಿ ಅವ. ಓ ಅಮ್ಮ, ಬರೀ ನಾನ್ ಹಿಂದಿಂದ ಬರ್ತಾನ, ನಾ ಏನ್ರಿ ಹಿಂತಿರುಗಿ ನೋಡಿದೆ ಅಂದ್ರ ಓಡೋಗ್ಬಿಡುದು. ನಾನು ಯಾರ ಹತ್ರ ಹೇಳ ಇಷ್ಟ ಅದಾನಿಲ್ಲ ಅಂತಂದು? ಹೋಗಿ ಅವ್ರ ಅಪ್ಪನ ಕಡೆ ಹೇಳೇನ ಇಷ್ಟ ಅದಾನಂತಂದು? ಅವ್ರ ಅಪ್ಪನ ಹತ್ರ ಏನ್ ಬೇಡ, ಅವನ ಸಂಬಂಧ ನಾ ಬಂದಿನಿ. ಓಕೆನಾ? ಇಲ್ಲ ಹೇಳ. ಸರಿ, ಓಕೆ. ಏ ದುರ್ಗವ್ವ, ಈ ಮಾತು 6 ತಿಂಗಳು ಮೊದ್ಲು ಹೇಳ್ಬೇಕಿಲ್ಲ ನಮ್ ದೋಸ್ತಗ. ನಾನು ಓಕೆ ಅಂದಿದ್ದ ಅವಂಗಲ್ಲ, ನಿಂಗ. ನಂಗ್ ನೀ ಅಂದ್ರ ಬಹಳ ಇಷ್ಟ. ಐ ಲವ್ ಯು. ಈ ತರ ರಿವರ್ಸ್ ಗೇರ್ ಬರಕ್ ಹೋಗ್ಬೇಡ. ನಾನ್ ಸುದ್ದಿ ಮಾಡ್ಕೊಳಕ್ ಬಂದಿಲ್ಲ, ನಮ್ ದೋಸ್ತನ್ ಸುದ್ದಿ ಮಾಡಕ್ ಬಂದಿನ. ನಾನ್ ಇಷ್ಟ ಪಟ್ಟಿದ್ದು ನಿನ್ನ, ಅವನಲ್ಲ. ಅವ ತಪ್ಪ ತಿಳ್ಕೊಂಡ್ರೆ ನಾ ಏನ್ ಮಾಡ್ಲಿ? ಮತ್ತ ಅವ ನೀನ್ ಅವ್ನ್ ನೋಡ್ ನಗ್ತಿದಂತ? ಹೋಗ ಇಲ್ಲ, ನಾನ ನಿನ್ ನೋಡ್ ನಕ್ಕಿದ್ದ, ಅವನಲ್ಲ. ಅವ ತಪ್ಪ ತಿಳ್ಕೊಂಡ್ರೆ ನಾ ಏನ್ ಮಾಡ್ಲಿ? ಈಗ ನನ್ ದೋಸ್ತಗ ನಾ ಏನ್ ಹೇಳ್ಬೇಕ? ನಂಗದ್ ಗೊತ್ತಿಲ್ಲ, ನಿನ್ ದೋಸ್ತಿಗ್ ನೀ ಏನ್ರ ಹೇಳ್ಕೊ. ಆದ್ರೆ ನಂಗ್ ನೀ ಅಂದ್ರ ಬಹಳ ಇಷ್ಟ. ನಾಳೆ ಇದೇ ಟೈಮಿಗ ಇದೇ ಪ್ಲೇಸಿಗ ನನ್ ಲವ್ ಮಾಡ್ತೀಯಲ್ಲ ಅಂತ ಬಂದ್ ಹೇಳ್ಬೇಕು ನೀನ. ನಾ ವೇಟ್ ಮಾಡ್ತಿರ್ತೀನಿ. ಅವಂಗ್ ಸುದ್ದಿ ಮಾಡ್ಬೇಕಂದ್ರೆ ನನಗ ಸುದ್ದ ಆಯ್ತು, ಈಗ ದೋಸ್ತಿಗೆ ಏನ್ ಹೇಳ್ಬೇಕ್ ನಾ? ಮಾವನ್ ಹೋಗ್ಯಾನ ಕೇಳಕ, ಏನ್ ಕೆಲ್ಸ ಸುದ್ದಿ ಮಾಡ್ಕೊಂಡ್ ಬರಂಗ್ ಕಾಣಿಸ್ತಾನ. ಒಟ್ಟು ಬರ್ಲಿ ಬರ್ಲಿ. ಆದ್ರ ಆಗಿರ್ಬೇಕಲ್ಲ, ನೀ ಯಾಕೆ ಅನ್ಸ್ತಿ? 6 ತಿಂಗಳಾಯ್ತು ಕಾಯಿಲೆ ಆತಕಿನ್ ಸಂಬಂಧ. ಏನಾಯ್ತು ಅಮ್ಮಮ್ಮ? ಏನ್ ಹೇಳುವ ನಿನಗ?
ಏನ್ ಹೇಳ ಆಕಿ ನಿನಗೂ ಅನ್ಲಿಲ್ಲ ನನಗೂ ಅಂದ ಏನ್ ಹೇಳತ್ತೀನಿ ಅರೆ ನೀವು ಏನೋ ಮಾವ ನಿನಗ್ ಸುದ್ದಿ ಮಾಡ್ಲಕ್ ಹೋಗಿ ಅವನ ಸುದ್ದಿ ಮಾಡ್ಕೊಂಡಲ್ಲ ಮಾವ ಹೆಂಗ ಇರ್ಲಿ ಬಿಡು ಅವನು ನನ್ ದೋಸ್ತ ಅದಾನ ಮಾಡ್ಕೋಬೇಡ ಇರ್ಲಿ ಬಿಡು. ಆಯ್ತಲ್ಲ ಮಾಮ. ಮತ್ತೆ ನಾವ್ ತಪ್ಪು ನಮ್ಮ ಕಡೆ ಬಂದಿರ್ಲ ಏನ್ ಬರಬೇಕ್ರಿ ದೋಸ್ತ್ ನೀನ್ ಭೇಟಿ ಆಗಿ ಬಂದೇವ್ ಮತ್ ನೀ ಎಷ್ಟು ದಿನ ಹಿಡ್ದ ದೂರ ಹೋಗಿದಿ ಮತ್ ಈಗ ಬಂದಿ ಭೇಟಿ ಆಗಕ್ ಬಂದೇವ್ ಅದಕ್ಕೆ ಅದು ಬಿಡು ಆಯ್ತು ಬಿಡು ಅದು ಕುಡಿ ಟೈಮ್ದಾಗ ಆಯ್ತು ನೀವು ಒಂದ್ ಕಡೆ ನಾವ್ ಕಡೆ ಆದಿವಿ ಮತ್ತೆ ಕುಡಿಯಲ್ಲ ಮತ್ ಸಮಾಚಾರ ಮತ್ತೇನಿಲ್ಲ ನೋಡಿ ದೋಸ್ತ ಎಲ್ಲ ನೀನೇ ಹೇಳ್ಬೇಕು. ಏನು ಅದ ಅತ್ತಿ ಮಗಳದ್ ಏನಾಯ್ತಲ್ಲ ನಿಮ್ದು ಹೇಳ್ತಿದ್ದೆ ಅತ್ತೆ ಮಗಳ ಹಾ ಆಯ್ತು ಹಂಗ ಫಿಕ್ಸ್ ಆಗ್ಬಿಡೋಕಿ ಹಿಂದಿಲ್ಲ ನಾ ಸಂಗಡ ಲಗ್ನ ಆದೈತಿ ನೋಡ್ ಮತ್ತೆ ಹೊಡೆದಪ್ಪ ಚಾನ್ಸ್ ಹಂಗಾರ ನೀವು ಅತ್ತಿ ಮಗಳ ಅಂದ್ರೆ ಏನ್ ಯಾವಾಗ ಸುದ್ದಿ ಮಾಡ್ಕೊಂಡು ಏನಿಲ್ಲ ಆಗೈತಿ ಎಲ್ಲ ಸುದ್ದಾಗೈತಿ ಮತ್ತೆ ನಿಮ್ ಏನ್ ಸುದ್ದಾಗವ ನಮ್ಮ ನೋಡೋಣ ದೋಸ್ತೆ ನೋಡ್ ಮ್ಯಾಚ್ ಬರೋದ ಯಾವಾಗ ಕಳಿಸ್ತಾನ ಅವ್ನು ಅವಾಗ ಮಕ್ಳಾಕ ಹಂಗೈತ್ರಿ ಪಟ ಪಟ ಮಾಡ್ಕೋರಿ ನಿಮ್ದೊಂದ್ ಆಲ್ ದೋಸ್ತ ನಿಮ್ ಅತ್ತಿ ಮಗಳ ಫಿಕ್ಸ್ ಅಂತಿ ಮಾಡ್ಕೊ ನಿಮ್ ಮದ್ವಿ ನೋಡ ಅಷ್ಟು ಮದ್ವಿ ಮಾಡ್ಕೋ ಎಲ್ಲಾರು ಕೂಡ ಮಾಡಂತೆ ಮತ್ ಮದ್ವಿ ಕರೀದ ಮರಿಬೇಡಪ್ಪ ನಿಮ್ ಬಿಟ್ಟು ಏನಾಯ್ತು ನಾ ಕರಿತೀನಿ ತಗೋ ನೋಡ್ಪಾ ಕರಿಲಿ ಜಗಳ ಆತ ಒಂದ್ ಹಿಂದಿಗಡೆ ಎಲ್ಲ ಇಲ್ಲ ನಿಮ್ ಬಿಟ್ಟು ಏನೈತಿ ನೀವೇ ನಂಗೆಲ್ಲ ಕರಿತೀನಿ ತಗೋ ಮತ್ತ ಮತ್ತೇನ್ ದೋಸ್ತ ಮಾತು ಬೇಡ ಅಂತವ್ರಿ ನೋಡ್ರಿ ಹೋಗ್ರಿ ಹಂಗ ನಿಗಾರ ಮಾಡಿ ಹೋಗೋಣ ಹಾ ಏನಕ್ಕೆ ಏನ್ ಬರಂಗ್ ಕಾಣಂಗಿಲ್ಲ ಬೇಸಿಗೆ ಟೈಮ್ ಆಯ್ತು ಹುಡುಗಿಯರ್ ಸರಿ ವೇಟ್ ಮಾಡೋದು ನಮ್ ಜಯಮಾನ್ ಅಲ್ಲ ನಡಿ ನಾ ಹೋಗ್ತೀನಿ. ನಾನ್ ನೋಡಿದ್ರೆ ನಿನ್ನೆ ಸೇಮ್ ಪ್ಲೇಸಿಗೆ ಬಾ ಮೀಟ್ ಆಗೋಣ ಅಂತ ಹೇಳಿದೆ. ಅಮ್ಮ ಫೋನ್ ಹಚ್ಚಿ ಗುಡಿ ಕಡೆ ಬಾ ಅಂದ. ಬಂದಾನೇನ್ ಇಲ್ಲೆಲ್ಲ ಇಲ್ಲೇ ಇದಾನೆಲ್ಲ ಏನ್ ಹೇಳ್ತಾನೋ ಏನ್. ನೀವೇನ್ರಿ ನನಗಿದ್ರೆ ಮೊದ್ಲ ಬಂದ್ಬಿಟ್ಟಿರಲ್ಲ. ಮತ್ ನೀ ಬಾ ಅಂತೇಳಿ ಇಷ್ಟ ಲೇಟ್ ಮಾಡ್ದೆ. ಐಸ್ ಕ್ರೀಮ್ ಕೊಡಿಸ್ಬೇರಿ. ಐಸ್ ಕ್ರೀಮ್ ತಿಂತಿ? ಹಾ ಸರಿ. ಬಾ ಇಲ್ಲೇ ಒಂದ್ 5 ನಿಮಿಷ ಕೊಡ್ರಿ. ನಾನ ಇಲ್ಲಿ ಕುಂದಿರ್ತ ನಂಗೆ ಇಲ್ಲಿ ಕುಂದ್ರಾಕ್ ಬರಾತಿಲ್ಲ ಐಟ್ ಐತಿದ್. ಹೌದಾ ಬಾ. ನೀವೇನ್ ನನ್ಗಿದ್ರೆ ಮೊದ್ಲೇ ಬಂದ್ ಕುಂತ್ ಬಿಟ್ಟಿರಲ್ಲ. ಮತ್ ಬರ್ಲಾರ್ದೆ ನೀನ್ ತಲೆ ಒಳ ಬಿಟ್ಟು ಹೋದಿ. ಅಂದಂಗ ನಾನ್ ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರನ ಕೊಡ್ಲಿಲ್ಲ. ನಾನು ಮೊದ್ಲೇ ಕೇಳಿಲ್ಲ ಹೈಸ್ಕೂಲ್ನಾಗ ಇದ್ದಾಗ ಈಗೇನ್ ಹೇಳುದ್ ನಿನಗ ಅಂತದ. ನಂಗ ಅವಾಗ ನೀ ಅಂದ್ರ ಬಾಳ ಇಷ್ಟ ಇದ್ದಿ. ಕರೆ ಏನ್ ಮಾಡ್ಲಿ ಸುಮ್ನ ಕಾಡ್ಸಾತಿದ್ದೆ ನಾನ. ಮತ್ ಇನ್ನೊಬ್ಬ ಬಂದ್ ಕೇಳ್ತಿ ಅನ್ಕೊಂಡ್ರೆ ನೀ ಕೇಳಲೇ ಇಲ್ಲ. ಅದಕ್ಕ ನಾನ ಪ್ರಪೋಸ್ ಮಾಡ್ಬಿಟ್ಟೆ. ನಿಮ್ಮ ಅಜ್ಜಿ ಅವಾಗೆ ಮೊದ್ಲೇ ಹೇಳ್ಬೇಕಿಲ್ಲ. ಇಟ್ಟು ವರ್ಷ ಟೈಮ್ ಪಾಸ್ ಮಾಡ್ದೆ. ಅದೆಲ್ಲ ಬಿಡಿ ಈಗ ಹೋಗ್ಲಿ. ಈಗ ನಾ ಇಷ್ಟ ಅದೇನಿ ಇಲ್ಲೋ ಹೂನಾ ಹೂನಾ. ನೀ ಇಷ್ಟ ಇಲ್ಲ ಅಂದ್ರೆ ಇಲ್ಲಾಕ್ ಬರ್ತಿದ್ನೆ. ಹೌದಲ್ಲ ಈಗೇನ್ ಹಿಂಗ ಮಾತಾಡ್ಕೊಂತ ಕುಂದಿರ್ತೀನಿ ಎಲ್ರ ಕರ್ಕೊಂಡ್ ಹೋಗ್ತೀನಿ ನಂಗ. ನೋಡಿಲ್ಲ ನಿಮ್ಮಂತ ಹುಡುಗಿಯರ್ ಕೇಳಿದ್ರೆ ನಮ್ಮಂತ ಹುಡುಗರು ಪ್ರಾಣ ಬೇಕಾದ್ರೆ ಕೊಡ್ತಾರ. ಇನ್ ತಿರುಗಾಡ್ದಂದ್ ದೊಡ್ಡ ಮಾಯನ. ನಿಮ್ಮಂತ ಹುಡುಗರು ಪ್ರಾಣ ಏನ್ ಕೊಡೋದ್ ಬೇಕಾಗಿಲ್ಲ. ಪ್ರಾಣ ಇರೋವರೆಗೂ ಪ್ರೀತಿಯನ್ ಕೊಟ್ರೆ ಸಾಕ. ಬರ್ರಿ ಹೋಗೋಣ. ಆಯ್ತು ನಡಿ. ಎಲ್ಲಿ ಹೋಗುದ? ಎಲ್ ನೀವ ಹೇಳ್ಬೇಕು, ನೀವ್ ಕರ್ಕೊಂಡ್ ಹೋಗೋರ.
ಮದ್ವೆ ಯಾವಾಗ ಆಗುದು? ಯಾವಾಗ ಬಂದ್ ಕೇಳ್ತಿರಿ ಮನ್ಯಾಗ? ಬಂದ್ ಕೇಳ್ತೀನಿ ತಗೋ, ನೀ ಏಕ್ ಟೆನ್ಷನ್ ತಗೋತಿ? ಇನ್ ಮ್ಯಾಗಿನ ನನ್ನ ಒಪ್ಕೊಂಡಿ ಅಂದ್ರ ಏನ್ ಟೆನ್ಷನ್ ಬಿಟ್ಬಿಡು ನೀ. ಆಮೇಲೆ ನಂಗೆ ದಿನ ಸಂಜೆಗೆ ಏನ್ರ ಒಟ್ಟು ತಿನ್ನಾಕ ಕೊಡಿಸ್ಬೇಕ, ಪಾನಿಪುರಿ, ಸೇವ್ಪುರಿ, ಗೋಬಿ ಬಟ್ ಏನಾರ ಕೊಡಿಸ್ಬೇಕ್ರಿ. ಇಷ್ಟೆಲ್ಲ ತಿತ್ತಿ ಆಮ್ಯಾಗ ತಗೋ, ನಿನ್ ಗಾಡಿನ ತಂದ ಇಡ್ತೀನಿ ಮುಂದೆ. ಎಷ್ಟೈತಿ ತಿನ್ನಾಕ್ತಿ? ಆಮೇಲೆ ಮತ್ತೆ ಸಂಡೇಗೂ ಮೂವಿ ಕರ್ಕೊಂಡು ಹೋಗ್ಬೇಕ. ಮೂವಿ ನನ್ನ ಯಶ್ ಫೇವ್ರೇಟ್ ಹೀರೋ. ಅವ್ರ ಫಸ್ಟ್ ಮೂವಿ ಫಸ್ಟ್ ಶೋಗ ಕರ್ಕೊಂಡು ಹೋಗ್ಬೇಕು ನಮ್ಗೆ. ಯಾರು ನಿಮ್ ಫೇವ್ರೇಟ್ ಹೀರೋ? ಯಶ್. ವಾವ್. ಕರ್ಕೊಂಡು ಹೋಗ್ಬೇಕಾ? ಆಮೇಲೆ ಮತ್ತೆ ತಿಂಗಳಿಗೊಮ್ಮೆ ಟ್ರಿಪ್ ಕರ್ಕೊಂಡು ಹೋಗ್ಬೇಕ. ಟ್ರಿಪ್ ಎಲ್ಲಿ ಹೋಗ್ಬೇಕು? ಎಲ್ಲರ ಒಟ್ಟು. ಆಮೇಲೆ ಎಲ್ಲ ವಂಡರ್ಲಾ ಹೋಗೋಣ್ರಿ, ಬೆಂಗಳೂರು ವಂಡರ್ಲಾ. ಏ ಅಲ್ಲಿ ಬೇಡ, ನಮ್ ಗೋಳ್ಗುಮ್ಟ ಬಾರಕಮ್ಮ ನೀವೇ ಹೋಗುದ. ಬಿಜಾಪುರ? ಹಾ ಸರಿ, ಹೋಗೋಣ. ಆಮೇಲೆ ನಂಗೆ ಇನ್ನೂ ದೊಡ್ಡ ಆಸೆ ಐತಿ. ಏನದ? ನಂಗ KTM ಬೈಕ್ ಮೇಲೆ ಕುಂದ್ರಬೇಕನ್ನೋ ಆಸೆ ಬಾಳ ಐತಿ. KTM ಬೈಕ್ ತೋತಿ? ಎಟ್ರ ಆಸೆ ಇಟ್ಕೊಂಡಿದ್? ನೀ ಏನದಿ, ನನ್ನ ಆಸೆನ ಪೂರೈಸಕ್ ಆಗಂಗಿಲ್ಲ, ಅಷ್ಟಕ್ಕೂ ಹೊಡೆದ್ ಬಿಡುದಲ್ಲ. ಇಲ್ಲಿ ಬಿಡು, ಅಲ್ಬೇಡ ಬಿಡು. KTM ಇಲ್ಲ ತಗೊಂಡ್ ಸ್ಕೂಟಿ ಐತ್ಲ ನಮ್ದು, ಅದ್ರ ಮೇಲೆ ತಿರ್ಗಾಡಿ. ಬ್ಯಾಡ್, ನಂಗೆ KTM ಬೇಕ. KTM ಬೇಕಾ? ವಾಜ್ ಮಾಡ್ತೀನಿ, ಆಯ್ತಾ? ಆಮೇಲೆ ಸಾರಿ ಕೇಳಿ ಹೊಡೆದಿದ್ದಕ್ಕ 2 ಕೈ ಕಿವಿ ಮೇಲೆ ಇಡ್ಬೇಕು. ಏ ನಂಗ್ ಗೊತ್ತಿಲ್ಲ, ಸಾರಿ ಕೇಳ್ಬೇಕೀಗ. ಸಾರಿ ಆಯ್ತು. ಇಲ್ಲ, ಹಿಂಗ್ ಕೇಳ್ಬೇಕು ನೀನು. ಆಯ್ತು ಸಾರಿ. ಎಷ್ಟು ಇದು ಬೇಜಾರಾಗೈತಿ ಅದ? ಹೋಗಿ ಎಷ್ಟು ಆಟಿಟ್ಯೂಡ್ ನೋಡಿ, ಹಿಂಗ್ ಕೈ ಹಿಂಗ್ ಹಿಡಿದು ಸಾರಿ ಕೇಳ್ಬಲ್ಲಿ. ಇಲ್ಲ ತಗೋ, ಸಾರಿ. ಎಷ್ಟಿಗೆಲ್ಲ ಕೋಪ್ ಮಾಡ್ಕೊಂಡ್ರೆ ಹಂಗ? ಮತ್ತೆ ಹೊಡೆದಿಲ್ಲ, ಅದಕ್ಕ ಸಿಟ್ಟು ಬಂದ ನಂಗೆ ಹೊಡೆದ್ರೆ ಬಾಳ ಸಿಟ್ಟು ಬರ್ತದಂತ. ಮತ್ ನೀನ್ ಲವರ್ ಇದೀವ, ನೀನು ಒಳ್ಳೆ ಮತ್ತೆ ಯಾರು ಒಳ್ಳೆ ಅಂದ್ರೂ ಹೊಡಿಬೇಡ. ಮಜಾಕ್ ಮಾಡಿನ್ ತಗೋ. ಸರಿ. ಇರ್ಲಿ, ಈ ಮಗ ನಮ್ಮ ದೋಸ್ತ ಅದಾನಂತೇಳಿ ಸುಮ್ ಕೂತ್ರ ದೋಸ್ತನ ಹುಡುಗಿನ ಹಾರ್ಸೊಂಡ್ ಹೊಂಟಾನ. ಇಲ್ಲಿವರೆಗೆ ನನ್ನಿಂದ ಬರೀ ದೋಸ್ತಿ ಐತೆ ತಿಳ್ಕೊಂಡಿದ್ನೆ, ಇನ್ನು ಮುಂದೈತಿ ದೋಸ್ತಿ ಒಳಗೆ ದುಶ್ಮನ್ಗಿರಿ. ಬಾಯ್, ನನಗೂ ಲೇಟ್ ಆಗೈತಿ, ನಾನು ಸ್ವಲ್ಪ ಬೇರೆ ಕೆಲಸ ಅದಾವ, ನಿನ್ ಬಿಟ್ಟು ಬರ್ತೀನಿ. ಆತ ಹೋಗ್ಲಿ. ಮತ್ ದೋಸ್ತ ಏನ್ ದೇವ್ರಿಗೆ ಹೊಂಟೆ ಏನ? ಹಾ, ದೇವ್ರ ಗಂಟೆ ದೋಸ್ತಿ ಹೋಗಿ ಬಂದೇನ್ ದೇವ್ರಿಗೆ? ಹಾ, ನಾ ಹೋಗಿ ಬನ್ನಿ. ಏನ್ ಹುಡುಗಿ ಜೋಡ ಕೂಪ್ ನಡಿಸಿಪ್ಪ? ಏನಿಲ್ಲ ದೋಸ್ತ, ಯಾಕೋ ನೀನು ಮೂಡಾಪ ಮಾಡ್ಕೊಂಡಿಲ್ಲ, ನನ್ನ ಜೊತೆ ಸರಿಯಾಗಿ ಮಾತಾಡತಿಲ್ಲ. ಹಂಗೇನಿಲ್ಲ ದೋಸ್ತ, ನೀ ಹಂಗ ತಿಳ್ಕೊಬೇಡ. ಮತ್ ದೋಸ್ತ ಲವ್ ಮಾಡ್ಲತ್ತ ಹೇಳಿದ ಏನ ಅಡ್ಡನ ಬರೋದ ಬಿಟ್ಟಿಲ್ಲ? ಇಲ್ಲ ದೋಸ್ತ, ಸ್ವಲ್ಪ ಬಿಜಿ ಆಗೇನಿ, ಅದ್ರ ಸಂಬಂಧ ಏನು ಬರಕ್ ಆಗ್ತದ. ಏನ್ಪ ಹುಡುಗಿ ಸಿಗಂದ್ರೆ ಬಿಜಿ ಆಗಿಬಿಡ್ತೀರಿ. ಹಂಗೇನು ತಿಳ್ಕೊಬೇಡ ದೋಸ್ತ. ಮಾಮ, ನಾನೊಂದ್ ಸ್ವಲ್ಪ ಕೆಲ್ಸ ಇದೆ, ನಾ ಹೋಗಿ ಬರ್ತೇನೆ. ಹಾ, ಹೌದಾ? ಆಯ್ತು ಹೋಗ, ಸಂಜೆಗೆ ಭೇಟಿ ಅಂತ. ಆಯ್ತು ಬೇರೆ ಅಂತ ಅಡ್ಡ. ಈಕೇನಪ್ಪ ರಾಹುಲ್ ಜೋಡನು ತಿರುಗಾಡ್ತಾಳ, ಈ ಕಡೆ ಆನಂದ್ ಜೋಡನು ತಿರುಗಾಡ್ತಾಳ, ಎಷ್ಟು ಮಂದಿನ ಮೇಂಟೈನ್ ಮಾಡ್ತಾಳ ಅನ್ನೋದು ತಿಳಿವತ್ತ ನನಗೆ. ಕೇಳ್ಕೊಂಬರೋಣ ತಡಿ. ಮಾಮ ನಿಂದ್ರಸ. ಮಾಮ, ನಾ ಇಲ್ಲೇ ಹೇಳ್ಕೊತೀನಿ, ನನ್ ಗೆಳತಿಗೆ ಭೇಟಿಯಾಗಿ ಬರ್ತೇನೆ. ನಿನ್ ಗೆತಿ ಬೇಟೆ ಬರ್ತಿದೆ, ಬೇಟೆ ಬಾ. ಸಂಜೆಗ ನಾನು ನಮ್ಮ ಅಪ್ಪ ಕೂಡ ಬರೋರ್ತೇನೆ ಮನೆಗೆ. ಹೌದಾ ಮಾಮ? ಸರಿ ಬರ್ರಿ. ಎದಕ್ ಬಿಡ್ತದ ಕೇಳದೇನು? ಯಾಕೆ ಮಾಮ? ಅದೇ ನನ್ನ ನಿನ್ನ ಮದುವೆ ವಿಷಯ ಮಾತಾಡಿ ಡೇಟ್ ಫಿಕ್ಸ್ ಅವನು. ಮತ್ತ ಎಲ್ಲ ಆರಾಮಲ್ಲ? ಆರಾಮ್ ನೋಡ್ ದೋಸ್ತ, ನೀ? ನಾನು ಆರಾಮ. ದೇವ್ ಒಂದ್ ಹುಡುಗಿನ ಕರ್ಕೊಂಡ್ ಬಂದ್ಲೆ ಗಾಡಿ ಮ್ಯಾಗ. ಯಾರಕ್ಕೆ? ಆಕೆ ನಿಮ್ ತಂಗಿ. ನಮ್ ತಂಗಿ ಅಂದ್ರೆ ನನ್ನ ಮದುವೆ ಆಗಕ್ಕೆ. ನಿನ್ ಮದುವೆ ಆಗಿ ನೋಡೋಣ, ಫೋಟೋ ತೋರ್ಸ. ಫೋಟೋನಾ? ಯಪ್ಪ, ಈಕೇನ? ಆಕಿನ ನೋಡಿ ಏನಿ ನೋಡೋದ ನಿನ್ನ ಜೀವಕ್ ಜೀವ ಅನ್ನೋ ದೋಸ್ತ ಅದನ್ಲ, ಅವ್ನ್ ಲವರ್ ಅದಾಳೆ ಆಕೆ. ನಾನ್ ದೋಸ್ತ ಎಂದ ನಾನು ಮೋಸ ಮಾಡಲ್ಲ, ಈ ದೋಸ್ತಿಗೆ ಎಂದು ಮೋಸ ಮಾಡಲ್ಲ. ನೋಡ್ ದೋಸ್ತ, ಹುಡುಗಿ ವಿಷಯ ಬತ್ತ ತಿಳಿನಿ, ಯಾ ದೋಸ್ತ ಏನಾಗಿಲ್ಲ, ಮನಿ ಏನಾಗಿಲ್ಲ, ಮಾರನಾಗಿಲ್ಲ. ನಡಿ, ನಿನಗ್ ತೋರಿಸ್ತೇನೆಲ್ಲ. ತೋರ್ಸೆ ಬಾ ನೋಡಿ.
ಯಾಕೆ ಇಟ್ಟಾಗ ಲೇಟ್ ಮಾಡಿದೆ ನಿನ್ನ ಸಂಬಂಧ ಎಷ್ಟು ವೇಟ್ ಮಾಡ್ದನ ಯಾಕೆ ಏನಾಗೈತಿ ಹೆಂಗೆ ಸಪ್ಪಗೈತಿ ಮೂತಿ ಏನಿಲ್ಲ ದಿನ ಇದ್ದಂಗ ಅದೇನಿ. ದಿನ ಇರೋದು ನನಗೆ ಗೊತ್ತಾಗಲ್ಲ ನಾ ಪ್ರೀತಿಸಿ ಹುಡುಗಿ ಮುಖ ಹೆಂಗಿರುತ್ತೆ ನನಗೆ ಗೊತ್ತಾಗಲ್ಲ ಪ್ರತಿ ಕ್ಷಣ ಪ್ರತಿದಿನ ನೋಡ್ತಿರ್ತೀನಿ ನಿನಗೆ ಇವತ್ ನಮ್ಮ ಮಾವ ಸಂಜಿಗ್ ಮದ್ವಿ ವಿಷಯ ಮಾತಾಡಕ್ ಬರ್ತೇನೆ ನನ್ ಮನಿಗ್. ನಿನಗೆ ಆಯ್ತು ಮತ್ತೆ ಮದುವೆ ಮಾಡ್ಕೊಂಡ್ಬಿಡು ನಿಮ್ಮ ಮಾವ ಜೊತೆ ಇಂಥ ವಿಷಯ ಮಜಾಕ್ ಮಾಡಕ್ ಹೋಗ್ಬೇಡ ನೀನ್. ನಾ ಸತ್ರು ಬದುಕಿದ್ರು ನಿನ್ ಜೊತೆನ. ನಿನ್ ಬಿಟ್ ಬೇರೆ ಯಾರ ನಂಗ್ ತಾಳಿ ಕಟ್ಟಿದ್ರಂದ್ರ ಅದು ತಾಳಿ ಆಗಿರಂಗಿಲ್ಲ, ನೀನ್ ಹಗ್ಗ ಆಗಿರ್ತೈತಿ. ನಾ ಸುಳ್ಳು ಅನ್ಸಿದ್ರ ನೋಡಲ್ಲಿ ಇದು ನಡ್ಸ್ಯಾರ ಇವ್ರಿಬ್ರು. ನಾ ಹೇಳಿದ್ನಲ್ವ ನಿನ್ ದೋಸ್ತ ಅದಾನಂತಿದ್ದಿ ಮತ್ತೆ ಹಂಗ ವಿಶ್ವಾಸ ಇಡಬಾರ್ದು ಯಾರ ಮ್ಯಾಗ. ದೋಸ್ತತ್ ಭಾಳ ನಂಬಿದ್ನೆ ಈ ಥರ ನಾ ಬೆನ್ನಿ ಚೂರಿ ಆಗ್ತಾ ಅಂತ ಅನ್ಕೊಂಡಿರಲಿಲ್ಲ. ಮತ್ತಾಕಿನ ಸಣ್ಣಕ್ಕಿದ್ದ ನಾ ಪ್ರೀತಿ ಮಾಡ್ಕೊಂಡು ಬಂದಿನಿ. ನನಗೋಕಿ ಮೋಸ ಮಾಡಿಲ್ಲ. ಆಯ್ತು ತಲೆ ಕೆಡ್ಸ್ಕೊಬೇಡ ನಿನ್ನ ಕುತ್ತಿಗೆ ತಾಳಿ ಕಟ್ಟೋ ಯಾವತ್ತಿದ್ರು ನಾನೇ. ನೀ ಯಾವತ್ತಿದ್ರು ನನ್ ಕೈ ಬಿಟ್ಟಂಗಿಲ್ಲ ಅಂತ ನಂಬೇನಿ. ತಲೆಯಾಗ ತಗೋ ನಾನು ನಿನ್ನ ಪ್ರೀತಿಸತ್ತೀನಿ ಯಾವತ್ತಿದ್ರು ನಿನ್ನ ಕೈ ಬಿಡಂಗಿಲ್ಲ. ಭಾಳ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ. ನಂದನಿಂದ ಮದುವೆ ವಿಷಯ ಮಾತಾಡಕ ಇವತ್ತು ನಮ್ಮ ಅಪ್ಪನ ಕಳಿಸ್ತೀನಿ ಮನೆಗೆ ಆಯ್ತಲ್ಲ. ಆಯ್ತು ಕಳಿಸ, ನಾನು ನಮ್ಮ ಮನ್ಯಾಗ ಮಾತಾಡ್ತೇನಂತ. ನೀ ಯಾವದಕ್ಕೂ ಭಯ ಪಡ್ಬೇಡ. ಈ ಹುಲಿ ಇರ್ತಾನ ಭಯ ಪಡ್ಬೇಡ ನೀ. ನನ್ ಲವರ್ ನೀ ಹುಲಿ ಇರ್ಲಾಕಾಗಿ ನಾ ಯಾಕದ್ರಲಿ ಹೋಗ್ ಬರ್ತೇನೆ. ಬಾಯ್. ಆಯ್ತು ಬರಾತೀನಿ ನಿನ್ ಕಡೆನೆ ಬರಾತೀನಿ. ಆಯ್ತು ಬಂತ ಆಯ್ತಾಯ್ತು ಬಾ ಇಲ್ಲೇ ಕೂತೀನಿ ಪಟ್ನ ಬಾ. ಬಾ ದೋಸ್ತ ಬಾ. 4 ದಿವಸ ಒಂದು ವಿಷಯ ಹೇಳ್ಬೇಕಲ್ಲತ್ನ ಹೇಳ್ತೀನಿ ಬಾ. ಅಂತ ವಿಷಯ ಏನ್ ಹೇಳ? ಅಂತ ವಿಷಯ ಏನೈತಿ ಹೇಳ? ಅದು ದೋಸ್ತ ಮೊನ್ನೆ ಸಚಿನ್ ಅವ್ನ ಹುಡುಗಿ ಲವ್ ಮಾಡತ್ತಿದ. ಅವಂಗ ಹುಡುಗಿ ಕೇಳೋದಾಗಿಲ್ಲ ಅವಂಗ ನನಗೆ ಕೇಳಕ್ ಹಚ್ಚಿದ. ಆ ಹುಡುಗಿ ನೋಡ್ತೀನಿ ಮೊದಲು ನಾ ಇಷ್ಟಪಡ್ತಿದ್ದಿಲ್ಲ ಹುಡುಗಿ ಆಕಿನೇ ಇದ್ರು ಅದ್ರ ನನಗೆ ಒಪ್ಕೊಂಡಿದ್ದಿಲ್ಲ ಆಕಿ. ಬಟ್ ಅದು ಕೇಳಕ್ ಹೋಗೋಣ ಆಕಿ ನನಗೆ ಒಪ್ಕೊಂಡ್ರು ಅವಂಗ ಒಪ್ಕೊಳ್ಳಿಲ್ಲ. ಅದ ಸಚಿನ್ ಹೆಂಗೇನು ಹೆಂಗ್ ಹೇಳುದು ತಿಳ್ಕೊಳತ್ತ. ಇದನ್ನ ದೋಸ್ತ 4 ದಿವಸ ಹೇಳ್ಬೇಕಲ್ಲತ್ತೀನಿ ಅದಕ್ಕೆ ಫೋನ್ ಹಚ್ಚಿ ಕರ್ಸಿ ನೋಡ ಇಷ್ಟೇ. ಯಾಕೆ ಟೆನ್ಷನ್ ತಗೋತೀವ ದೋಸ್ತ? ಫಸ್ಟ್ ನೀ ಪ್ರಪೋಸ್ ಮಾಡಿದಿಲ್ಲ ಆಗಿ ಮಾಡೀನಿ. ಮತ್ ಈಗ ನಿನಗ ಇಷ್ಟಪಡತ್ತಾಳಿಲ್ಲ? ಮೊದಲ ಇಷ್ಟ ಪಡೋದಿಲ್ಲ ಅಂದ್ರ ಈಗ ಮೊನ್ನೆ ಅವ್ನ ದೋಸ್ತನ ಪ್ರಪೋಸ್ ಮಾಡಕ್ ಹೋಗೋಣ ನೀನ್ ಲವ್ ಮಾಡ್ತಾನ ಅಂತ ಹೇಳ. ಇಲ್ಲ ನಡೀತೈತಿ. ಯಾಕೋ ನಮ್ ದೋಸ್ತ ಸಚಿನ್ ಮೊದಲು ತಿರ್ಗಾಡ್ತಿದ್ದ ಈಗ ಅಷ್ಟು ಭಾಳ ಕಮ್ಮಿ ಮಾಡಿ ಅಂತ ತಿರ್ಗಾಡೋದ. ಯಾಕೋ ನಾನೇ ತಪ್ಪು ಮಾಡಿ ಅನ್ಸ್ಲಾತ್. ಟೆನ್ಷನ್ ತಗೋಬೇಡ. ನಿನಗ್ ಪ್ರೀತಿ ಮಾಡತ್ತಾಳಲ್ಲ ಆಕಿ. ನೀ ಯಾಕಂತೀಯ ಮತ್ತೆ? ಟೆನ್ಷನ್ ತಗೋಬಾರ್ದು. ಹಂಗ ನೀವು ಪ್ರೀತಿ ಮಾಡೋದಿಲ್ಲ ಆಯ್ತು. ಯಾಕೆ ತಲೆ ಕೆಡ್ಸೋತೀವೋ? ನಾ ಅದನ್ನ ಅವನಿಗೆ ಹೇಳ್ತಿನಿಲ್ಲ. ಹೇಳಿದೆ ಸಚಿನ ನಾವು ಸ್ವಲ್ಪ ದಿನ ಕೊಟ್ಟು ಜಾಗಿ ಬಾಲ ಒಂದು ಸ್ವಲ್ಪ ಕೆಲಸ ಐತಿ ನಿನ್ನ ಜೊತೆ ಮಾತಾಡಿದೆ ಬಾ. ಆಯ್ತಾಯ್ತಾಳ ದೋಸ್ತ ಬರ್ತಾನೆ ತಡಿ. ಈ ಮಕ್ಕಳು ಇಬ್ರು ಕೂಡಿ ಫೋನ್ ಹಚ್ಚಾರ ಅಂದ್ರೆ ಏನ್ರ ಒಂದು ಗುಣಿ ಇಟ್ಟಿರ್ಬೇಕ. ಹೋಗಿ ಕೇಳ್ಕೊಂಬಂದು ನೋಡು ದೋಸ್ತ ಬರ್ತಾನೆ ಇಲ್ಲವ. ಯಾಕೆ ತಲೆ ಕೇಳಿಸೋದೇವು? ಬರ್ದಂದು ಬಂದ ನೋಡು. ಬಂದ ಮತ್ತ ದೋಸ್ತ ಹೆಂಗ್ ಕೂತಿರ್ಲ? ಆರಾಮ್ಲ? ಆರಾಮ. ನೀ? ನಾನು ಆರಾಮ್ ನೋಡಪ್ಪ. ಏನ್ ಫೋನ್ ಹಚ್ಚಿದ್ದ ಹಿಂಗ? ಹಿಂಗ ಸ್ವಲ್ಪ ಕೆಲಸ ಇದ್ದು ಫೋನ್ ಹಚ್ಚಿದ. ಕೊಂಡ್ರ ಏನೋ ದೋಸ್ತ ನೀ ಪ್ರೀತಿ ಮಾಡೋದು ಹುಡುಗಿಗೆ ಇವ್ ಕೇಳಕ್ ಹೋಗಿದ್ದ ಈ ವಿಷಯನ ಇದಕ್ಕೆ ಇಟ್ಟು ಫೋನ್ ಹಚ್ಚೋಳದ ಮಳೆ ಅದನ್ನ ಅವಾಗ ಬಿಟ್ಟಿನ. ನಾವು ದೋಸ್ತರಂದ್ರೆ ಏನ್ ತಿಳ್ಕೊಂಡಿವ? ಎಲ್ಲಾರು ಹಿಂಗ ಇರ್ಬೇಕ ಇದ್ರೆ ಹಿಂಗ ಇರ್ಬೇಕು ದೋಸ್ತ. ಆ ಮಗ ಹೇಳ್ತಾನ, ಈ ಮಗ ಕೇಳ್ತಾನ. ಇವ ಲವ್ ಮಾಡೋ ಹುಡುಗಿಗೆ ನಾ ಎಲ್ಲಾರು ಬಾರಿಸ್ಕೊಂಡ್ ಹೋಗಿದ್ನಂದ್ರ ತಿಳಿತೈತಿ ಈ ಮಗ ಏನು ಅನ್ನೋದು. ಆಯ್ತು ಬಿಡ ದೋಸ್ತ, ಅವನು ಒಪ್ಕೊಂಡನ ನಡ್ದೈತಿ. ಆಯ್ತು ದೋಸ್ತ. ನೋಡ್ರಿ ನನ್ನ ಸ್ವಲ್ಪ ಕೆಲ್ಸ ಐತಿ, ನಾ ಈ ಕಡೆ ಹೋಗಿ ಬರ್ತೇನೆ. ಆಯ್ತು. ಈ ಮಕ್ಕಳ ನನ್ನ ಹುಡುಗಿನ ಕಿತ್ಕೊಂಡ ನನಗ ಇದು ಮಾಡ್ಲತ್ತಾರ. ಇವ್ರಿಗೆ ಎಲ್ಲಿ ಬೆಂಕಿ ಇಡ್ಬೇಕು ನೋಡ ಅಲ್ಲೇ ಬೆಂಕಿ ಇಡ್ತಾನ. ತಡಿ ಒಂದ್ ಸ್ವಲ್ಪ. ಹಲೋ ಆನಂದ, ಎಲ್ಲಿದೆ? ಹಾ ಅಲ್ಲೇ ಇರು, ನಾ ಬರ್ಲಾತ್ ನಿನ್ ಕಡೆ. ಹಾ ಬರ್ತಿ? ಆಯ್ತು ಬಾಬಾ, ನಾನು ಇದೆ ಬಾ.
ಬಾರ ಸಚಿನ್ ಬಾ. ಬನ್ನಿ ನೋಡೋಣಂದ. ಏನ್ ಸಮಾಚಾರ? ಏನೋ ಮಾತಾಡ್ಬೇಕಂದಿ, ಏನ ಹೇಳ. ಏನಿಲ್ಲ, ಮತ್ತೆ ನಿನ್ನೆ ಗಾಯತ್ರಿನ ಇಂತ ರಾಹುಲ್ನ ತೋರ್ಸಿನ್ಲೆ, ಏನು ವಿಚಾರ ಮಾಡ್ಲಿಲ್ಲ ಗಪ್ಪ ಆಗಿ, ಮತ್ತೆ ಅದಕ್ಕೆ ಕೇಳ್ಬೇಕತ್ತೆ. ಅವನು ನನ್ನ ದೋಸ್ತ ಅನ್ಬಿಡು. ದೋಸ್ತ ಅದಾನ ಬರೋಬ್ರಿ ಇತ್ತು. ಈ ಮಗುವನ್ನ ಅವನ ಕಡೆ ಸರ್ವೇನ್ಸ್ ಅನಿಸ್ತಾನೆ. ಸ್ವಲ್ಪ ಇವನ್ ಎತ್ತಿ ಕಟ್ಟಿನ ಅಂದ್ರೆ ಮನಗಂಡ್ ನನ್ನ ಕೆಲಸ ಸಾಧಿಸ್ತಿ. ಏ ಏನಾಯ್ತು? ಏನಿಲ್ಲ ದೋಸ್ತ, ನೀ ಲವ್ ಮಾಡೋ ಹುಡುಗಿಕಿ ಅಕ್ಕಿನ ಅವ ಲವ್ ಮಾಡ್ಲತ್ತಾನ. ನೀ ಸುಮ್ಮ ಕೂತಿ ಅಂದ್ರೆ ನಿನಗೆ ಯಾವ ಗಂಡ ಸರಿ ಆತಾನ? ಏ ನನ್ನ ಗಂಡಸ್ ನನಗೆ ನೀ ಸೌಲಕ್ ಹಾಕೋಬೇಡ. ಆ ಮಗನ ಅವತ್ತೇ ಹೊಡಿತಿದ್ನಿ. ಅಕ್ಕಿನ ಮುಂದೆ ಹೊಡ್ತೀನಿ ಅಂದ್ರೆ ನಾಳೆಗೆ ನನ್ನ ಮದುವೆ ಆಗಲತ್ತ ಒಂದೇ ಒಂದು ಕಾರಣ ಸುಮ್ಬಿಟ್ಟಿನಿ. ಇಲ್ಲಿಕಂದ್ರೆ ಅವನು ಅವತ್ತೇ ಬುರ್ಗ ತೆಗಿತಿದ್ನೆ. ಒಟ್ಟ ನೀ ಅವ್ನ ಹೆಂಗ್ರೆ ಮಾಡಿ ರಂಬಿಸಿ ಕರ್ಕೊಂಬ. ಮುಂದಿನ ನನಗೆ ಬಿಡು, ಅವ್ನು ನೋಡವನು. ದೋಸ್ತ ನೀ ವಿಚಾರ ಮಾಡಬೇಡ. ಅವನು ಕರ್ಕೊಂಬರೋದು ನನಗೆ ಹತ್ತೆ, ಅವನು ಮುಗಿಸೋದು ನಿನಗೆ ಹತ್ತೆ. ನನಗೆ ಹತ್ತ ಇನ್ನೊಮ್ಮೆ ದೋಸ್ತನ ಹುಡುಗಿಗೆ ಕಣ್ಣು ಹಾಕೋ ಮಕ್ಳಿಗೆಲ್ಲ ಹಿಂಗಾಗ್ಬೇಕ. ಆ ಥರ ಆ ಮಗ ಪಾಠ ಕಲಿಸ್ತಾನೆ. ಕರ್ಕೊಂಬ ಮಾಡೆ, ನಾ ಕರ್ಕೊಂಬರ್ತಾನೆ. ಬರ್ಲೇ ದೋಸ್ತ? ಯಾಕೆ ದೋಸ್ತ ಇವತ್ತು ಫುಲ್ ಖುಷಿ ಒಳಗದಿ? ದೋಸ್ತ ಫುಲ್ ಖುಷಿ ಆಗ್ತದೆ, ಮತ್ತೆ ಫುಲ್ ಎಂಜಾಯ್ ಆಗಿದ್ದೀನಿ ಇವತ್ತು. ಯಾಕೆ? ನಿನ್ ರಾತ್ರಿ ಫುಲ್ ಫೋನ್ ಹಚ್ಚಿ ಮಾತಾಡಿಳು. ಹ್ಮ್. ಮತ್ ನಮ್ಮ ಪಪ್ಪ ಅವರೆಲ್ಲ ಹೋಗಿರ್ಲ, ಹ್ಮ್. ಮದುವೆ ಫಿಕ್ಸ್ ಮಾಡ್ಯಾರ. 2 ದಿವಸನಾಗ ಮದುವೆ ಐತಿ. ನಿಮ್ ಹುಡುಗಿ ಮಾತಾಡಲ್ಲ? 2 ದಿವಸನಾಗ ಮದುವೆ ಐತಿ. ಮತ್ ಮದುವೆ ಬಾರಪ್ಪ ದೋಸ್ತ. ಆಯ್ತಾಯ್ತು ನೋಡಿ. ಅದೇ ಎಲ್ಲ ಇನ್ನ ನಮ್ಮ ದೋಸ್ತರಿಗೆ ಹೇಳ್ಬೇಕಾಗೈತಿ. ಹೇಳ್ಬೇಕಾಗಿತ್ತು. ಹೇಳಿ ನಾವು ಬರ್ತೇವೆ ತಪ್ಸಂಗ್. ಬಾರ ದೋಸ್ತ, ನೀ ಇಲ್ಲಾರ್ದ ಏನೈತಿ ನಮ್ಮ ದೋಸ್ತರಿಗೆಲ್ಲ ಹೇಳ್ತೀನಿ. ಆಯ್ತಾಯ್ತು. ಹ್ಮ್ ನೋಡ್ಲಾನ? ಹಾ ಸ್ವಲ್ಪ ಕೆಲಸ ಅದೇ ಹೇಳ್ಬೇಕು, ಹೇಳಾಕ ಕರ್ಸಿದೆ ನಿನಗ. ಆಯ್ತು ಹೋಗ್ಬಾ, ನಾ ಭಾಳ ಮಂದಿ ಹೇಳ್ದೈತಿ. ಹೇಳ್ತೀನಿ. ಹೊಲೆ? ಹಾ ಹಿಂಗಾದ್ರ ಸಾಧ್ಯ ಬೀಳೋದಿಲ್ಲ. ಈ ಮಗನ ಇವತ್ತು ಹಾಕ್ಸ ಬಿಡೋಣ. ಫೋನ್ ಹಚ್ಚತ್ತಲ್ಲ. ಹಲೋ, ಎಲ್ಲಿದೆ ಆನಂದ್? ಹೇಳ ಸಚಿನ. ರಾಹುಲ್ ನೋಡಿದೆ, ಏನ್ ಸಮಾಚಾರ ಮತ್ತ ಅವಂದ? ಏನೋ ಅವ್ನ ಮದುವೆ ಸಾಜಾಗೈತಿ. ಅವ ಇಲ್ಲಿ ಗಿಡದಲ್ಲಿ ನಿಂತು ಮಾತಾಡ್ಲತ್ತಿದ್ದ, ಈಗ ಕೇಳಿಸ್ಕೊಂಡ. ಲಗ್ನ ಆಗತ್ತ ಅಂತ. ಹಾ ಆಯ್ತಾಯ್ತು, ಆಲಿ ಅವನು ಸಂದರ್ಭ ನೋಡ್ಕೊಂಡ ಕರ್ಕೊಂಬ. ಹಾ ಒಟ್ ನೀ ಬಂದ್ಬಿಡ. ಆಯ್ತಾಯ್ತು, ನಾ ಕರ್ಕೊಂಬರ್ತೀನಾಳ. ನೋಡೋಣ ಹೆಂಗ ಲಗ್ನ ಆತಾನ. ಆಯ್ತು ಕರ್ಕೊಂಬ. ಆ ಮಗ ಲಗ್ನ ಆಗತ್ತ ಅಂತ. ಆಗ್ಲಿ ನನ್ನ ಹುಡುಗಿನ ಕಿತ್ಕೊಂಡ ಅಂದ ಬಳಕ ಆ ಮಗ ಹೆಂಗ ಲಗ್ನ ಆತ ನೋಡ್ತಾನೆ. ಏನ್ ದೋಸ್ತ ಹಿಂಗ್ ನಿಂತಿರ್ಲಿ? 1 ಸೆಕೆಂಡ್, ಆಮೇಲೆ ಮಾಡ್ತೀನಿ ಕಾಲ. ಏನ್ ದೋಸ್ತ ಹಿಂಗ್ ನಿಂತಿದ್ದೆ? ಏನಿಲ್ಲ, ಸುಮ್ಮನೆ ನಿಂತಿದ್ಯಾ? ಆರಾಮಲ್ಲ? ಆರಾಮಪ್ಪ. ಏನ್ ಇಷ್ಟು ಇದು ಹೇಳತ್ತಿದ್ದ ಮದುವೆಗೆ ದೋಸ್ತ ಹೇಳೋದು ಮರ್ತಿದ್ನಿ. ನನ್ನ ಮದುವೆ 2 ದಿವಸನಾಗ ಐತಿ. ಏನು ಮರ ಮರಿಲಾಕ್ ಹೋಗ್ಬೇಡ್ರಿ. ಹಂಗೆಲ್ಲ ನಾವು ನಿಮ್ಮವ್ರ ಅದೇವ. ಹೆಂಗ್ ದೋಸ್ತ, ನಮ್ಮೆಲ್ಲ ನೀವು ಜೀವ ಕೊಡೋ ಗೆಳೆಯರಿದ್ರಿ. ನಿಮ್ ಮಾತ್ರ ಹೆಂಗ? ಮತ್ ಇಷ್ಟು ದಿವಸ ಅವ್ರು ಹೇಳ್ಬೇಕಿಲ್ಲ? ಅದೇ ದೋಸ್ತ, ಭಾಳ ಬೀಜ ಆಗಿನಿ, ಭಾಳ ಟೆನ್ಷನ್ ಆಗೈತೆ ನನಗೆ. ಭಾಳ ಬೀಜ ಆಗಿದ್ನಿ. ಹೌದಾ? ಅದೇ ದೋಸ್ತ, ಎಲ್ಲರೂ ತಪ್ಪದೆ. ನಮ್ಮ ದೋಸ್ತರು ಎಷ್ಟಿದಾರಲ್ಲ ಎಲ್ಲ ಹೇಳೋದೀನಿ. ನೀವೊಂದು ಸ್ವಲ್ಪ ನನಗೆ ಯಾರು ನೆನಪು ಹಾರಿದ್ರು ಒಂದು ಸ್ವಲ್ಪ ಹೇಳಿ ನೀನು ಹಂಗ. ಮತ್ತೆ ನಮ್ಮ ಕ್ಲೋಸ್ ಫ್ರೆಂಡ್ ಇವಂಗ ಆನಂದ್ ಹೇಳಿಲ್ಲ? ಅಪ್ಪು, ಅವ ಎಲ್ಲಿರ್ತಾನ ದೋಸ್ತ? ಅವಂಗ ಎಂತ ಹುಚ್ಚದೆ ಮರ. ಅವ ಗೊತ್ತಿದ್ದ ಜಾಗ ನನಗೆ ಒಂದು ಫೋನ್ ಹಚ್ಚಬೇಕಿಲ್ಲ, ನಾ ಕರ್ಕೊಂಡ್ ಹೋಗಿದ್ನಲ್ಲಿ. ಈಗ ಎಲ್ಲಿರ್ತಾನ ಅವ? ನಡಿ ಹಚ್ಚ, ನಾ ಕರ್ಕೊಂಡ್ ನಿನಗೆ ಗೊತ್ತ ಮರ. ಅದ್ರದಾಗ ತಲೆ ಕೆಡ್ಸದಿ ಕುಂದ್ರೆ ನಡಿ. ಅವ ಸ್ವಲ್ಪ ಹೇಳೋಣ. ಈ ಮಗ ಅಂತೂ ಗಾಡಿ ಮ್ಯಾಗ ಹತ್ತದ. ಬಂದೈತಿ ಒಂದು ಗೋರ್ಯಾಗ ಹೂ ಟೈಮ್. ಆಯ್ತು ಹಂಗಾಯ್ತು. ಹಾ ಇಲ್ಲೇ ಐತಿ.
ಸಚಿನ್ ಕರ್ಕೊಂಬರ್ತಂತ ಅಂದಾನ, ಕರ್ಕೊಂಬರ್ಲಿ ನೋಡೋಣ. ಇವತ್ತು ಒಂದು ಐತೆ ಇವತ್ತು ಬಂದ್ರಲ್ಲ ಬರ್ರಿ. ಏನ್ ಆನಂದ ಎಲ್ಲಿ ಕೂತಿಲ್ಲ? ಆನಂದ, ಏ ಆನಂದ, ಯಾಕೆ ಹಂಗೆ ಕೊಂಡಾನವ? ಯಾಕೋ ಯಾಕೆ ಹೊಡ್ಲೈತ್ರಿ? ಏನಾಗೈತೆ? ಯಾಕೆ ಹೊಡ್ಯಾಕವ? ಯಾರು? ಯಾವ ಹುಡುಗಿ ಅದ? ಯಾ ಹುಡುಗಿ? ನೀ ಲವ್ ಮಾಡ್ತಿ ಯಾರೋ ನಿನ್ ಗೊತ್ತಿಲ್ಲನ? ಹೇಳೋ ದೋಸ್ತ. ಎಷ್ಟರ ಡೌಂಕಾರ ಮಾಡ್ತಿಲ್ಲ ಮಗನ. ಇವನ ಲವರ್ನ ಹಾರಿಸ್ಕೊಂಡ್ ಹೋಗಿ ಮತ್ ಇವಂಗ ಯಾರೋ ಅಂತ ಕೇಳ್ತಿ? ಏಯ್, ಈಗ ನೀ ಲಗ್ನ ಆಗ್ಲಕ್ ಗೊತ್ತಿಲ್ಲ ಗಾಯತ್ರಿ ಯಾರು ಅನ್ಕೊಂಡೇಕಿ? ಆಕೆ ನಿಮ್ಮ ಮಗಳ? ಹೇ, ಮಾವನ ಮಗಳು ಅಷ್ಟೇ ಅಲ್ಲೋ. ನಾ ಮದುವೆ ಆಗೋದ್ ಕೂತೀನಿ ಆಕೆನ ಇಷ್ಟು ಹಿಡ್ಕೊಂಡಾಕಿನ ಪ್ರೀತಿ ಮಾಡ್ಕೊಂಡ ನಾ ಲಗ್ನ ಆಗ್ಬೇಕಂತ ಕೂತ್ರ ನಡು ಬಂದು ನೀ ಹಾರ್ಸ್ಕೊಂಡ್ ಹೋದ ನನಗೆ ಹೆಂಗ ಆಗಂಗಿಲ್ಲ. ಆಕೆ ನನ್ನ ಜೀವಕ್ಕೆ ಜೀವ ಕೊಟ್ಟು ಪ್ರೀತಿಸದಲ್ಲ. ಆಕೆ ನನ್ನ ಮದುವೆನೂ ಆಗ್ತದಲ್ಲ. ಮದ್ವಿ ಜೀವಕ್ ಜೀವ ಮಗನ ನೀ ಇವತ್ತು ಉಳಿದ್ರನಲ್ಲ. ಜೀವ ಅಲ್ಲ, ನಿನ್ನ ಜೀವ ಉಳಿದ್ರನಲ್ಲ ನೀ ಮದುವೆ ಆಗವ. ನೀನ್ ಇವತ್ತು ಶಂಕನ ಉತ್ತೇವ. ಏ ದೋಸ್ತ, ಏ ದೋಸ್ತ ಅನ್ಕೋತ ಹೋದ್ರ ದೋಸ್ತನ ಹುಡುಗಿನೇ ಹಾರ್ಸಂಗ್ ಹೋತೆ. ನಿನ್ನೆ ಮೊನ್ನೆ ಪ್ರೀತಿಸೋ ನಿನ್ಗೆ ಹಿಂಗ ಆಗ್ಬೇಕಾದ್ರೆ ಸಣ್ಣಕ್ಕಿದ್ದ ನಡ್ಕೊಂಡು ಅಕ್ಕಿನ ಪ್ರೀತಿಸಿ ಅಕ್ಕಿನ ಮದುವೆ ಆಗ್ಬೇಕತ್ತಿದ್ನೆ ನನಗೆ ಹೆಂಗ ಆಗಿರ್ಬಾರ್ದು. ಏ ದೋಸ್ತ, ಮುಗಿಸ್ಬಿಡ ಇವಣ. ಹೆಂಗಂದ್ರು ಇಬ್ಬರು ನಡುವಾಗ ಹಚ್ಚಿ ಈ ಮಗನ ಹತ್ರ ಕ್ಲಾಸ್ ಫಿಕ್ಸ್ ಆಯ್ತು. ಹೆಂಗಿದ್ರು ಹುಡುಗಿ ನನಗೆ ಸಿಗ್ತಾಳೆ. ಇಲ್ಲಿಗೆ ದೋಸ್ತೊಳಗೆ ದುಶ್ಮನ್ಗಿರಿ ಮುಗಿದ್ವ. ಇನ್ನೂ ಲವ್ ಮಾಡತ್ತಿಲ್ಲ ಆಕಿ, ಇವನು ಲವ್ ಮಾಡತ್ತಿಲ್ಲ. ಆಕಿ ನನ್ ಲವ್ ಮಾಡತ್ತಾಳ, ಮತ್ ನಾನ್ ಜೀವ ಕೊಟ್ಟು ಪ್ರೀತಿಸತಾಳ ಆಕಿ. ಆಕಿನ ಜೋಳನೆ ಮದ್ವೆ ಆಕಿನಿ. ನಿಮ್ ಮುಕ್ಕಳ ದಮ್ಮಿದ್ರೆ ತಡ್ರಿ. ದೋಸ್ತಿಗೋಸ್ಕರ ಜೀವ ಬೇಕಾದ್ರೆ ಕೊಡ್ತಿದ್ನಿ, ಆದ್ರ ಒಂದ್ ಹುಡುಗಿನ ಬಿಟ್ಟು ಕೊಡ್ತಿಲ್ಲೇನ? ಛೇ, ಹೆಂಗ್ ಮೋಸ ಮಾಡ್ರಿ ದೋಸ್ತಿ. ದೋಸ್ತ ತನ್ನ ಅವ್ವ ಅಪ್ಪನ್ ಬಿಟ್ರ ತನ್ನ ನಂಬುದೇ ತನ್ನ ದೋಸ್ತರಿಗೆ. ಒಂದೇ ತಾಟ್ನ್ಯಾಗ ನಾವೆಲ್ಲಾರು ಕೂಡಿ ಉಂಡೇವ ಅಂತ ಹೇಳಿ ನೀವ್ ಉಳ್ಕೊಂಡ್ರಿ. ಇಲ್ಲಾಂದ್ರ ನಿಮ್ನ ಇಲ್ಲೇ ಹಲಾಲ ಮಾಡ್ತಿದ್ದೆ. ಏಯ್, ನಿಮ್ಮಂತವ್ರಲಿಂತ್ರನೇ ದೋಸ್ತಿ ಒಳಗೆ ದುಶ್ಮನ್ಗಿರಿ ಚಾಲು ಆಗಿದೆ. ನಮ್ ಪ್ರೀತಿ ನಮ್ಮ ಅಮ್ಮ ಎಷ್ಟ್ ಅಡ್ಡ ಬಂದ ಅಂದ್ರೂ ನಾವ್ ಸೋಲಿಲ್ಲಲ್ಲ, ಮದ್ವೆ ಆದ್ವಿ. ನಾ ಇರ್ತಕ ನೀ ಯಾಕೆ ಅನ್ಸ್ತಿ? ಹುಲಿ ಇರ್ತಕ ನೀ ಯಾಕೆ ಅನ್ಸ್ತಿ? ಬೇಕಾದ್ರೆ ಅಡ್ಡ ಬರ್ಲಿ. ನೀ ಅವ್ರ ಜೀವ ಆಗ್ಬಿಟ್ಟು ನಿನ್ ಜೀವ ತೆಗಾಕ್ ನಿಂತಿರ್ಲ ಅವ್ರ. ಇಲ್ಲ ದೋಸ್ತ, ಎಲ್ಲಾರು ನಾವ್ ಒಂದೇ ದೋಸ್ತರ. ಇರ್ಲಿ, ಒಂದಿ ಸುಧಾರ್ಸ್ತಾರ ಅವ್ರು. ದೋಸ್ತರ ಜೀವನ ತೆಗೆದು ಏನ್ ಮಾಡೋದೈತಿ? ತಪ್ಪು ಮಾಡ್ಯಾರ, ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾರ. ಬಂದೆ ಆಯ್ತು ದೋಸ್ತ, ಹೋಗ್ಬಾ. ಆಯ್ತು ದೋಸ್ತ, ಹೋಗಿ ಬರ್ತೀನಿ. ಆರಾಮಿರು ದೋಸ್ತ. ಆಯ್ತು ಮಾಡಿ. ಒಂದು ಹುಡುಗಿಯ ಪ್ರೀತಿಗಾಗಿ ಜೀವಕ್ಕೆ ಜೀವ ಕೊಡುವ ಸ್ನೇಹಿತರ ಜೀವ ತೆಗೆಯುವ ಪ್ರಯತ್ನ ಮಾಡಬೇಡಿ. ಈ ನಮ್ಮ ಕಿರುಚಿತ್ರ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಳ್ಳೆಯ ಸಂದೇಶ ಮುಖಾಂತರ ನಿಮ್ಮ ಮುಂದೆ ನಾವು ಬರುತ್ತೇವೆ. ನಿಮ್ಮ ಸಪೋರ್ಟ್ ಹೀಗೆ ಸದಾ ನಮ್ಮ ಮೇಲೆ ಇರಲಿ. ಧನ್ಯವಾದಗಳು.